ಅದು ಅವ್ರ ಅಭ್ಯಾಸ ಇರಬೇಕು. ನಾವು ಮೊನ್ನೆ ವಾಣಿಜ್ಯ ಮಂಡಿಗೆ ನಿರ್ಮಾಪಕ ಸಂಘಕ್ಕೆ ನಿರ್ಮಾಪಕರ ಬಗ್ಗೆ ಮತ್ತು ಜನನಾಯಕ ಸಿನಿಮಾ ಬಗ್ಗೆ ಚಂದ್ರಚೂಡ್ ಚಂದ್ರ ಆಚಾರ್ ಇವರು ಅಗೌರವ ಮಾತಾಡಿದ್ರು. ಕಾಂಡಮ್ಸ್ ಇಂದ ಕಾಂಡಮ್ಸ್ ಎಲ್ಲ ಕೊಡ್ತಾರೆ, ಕಾಂಡಮ್ಸ್ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಡೀ ನಿರ್ಮಾಪಕರು ಯಾರು ಕೊಟ್ಟರು ಪಾಪ ತೊಂದರೆ ಇಲ್ಲ, ಅವ್ರು ಕೇಳಿದ್ದಾರೆ ಯಾರು ಕೊಟ್ಟರು ನೋಡೋಣ ಹೇಳಿ ಅಂತ ಹೇಳಿದ್ರೆ ಅವರು ತಪ್ಪಿಸ್ಕೊಳ್ಳೋ ಬಾಧೆ ಮಾಡ್ತಾರೆ. ಅದಕ್ಕೆ ಇಡೀ ಉದ್ಯಮ ಚಿತ್ರೋದ್ಯಮವಾಗಿ ನಮ್ಮ ಹೈಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಲಾಂಚ್ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟ ಆಗಿದೆ. ತದನಂತರ ಅವತ್ತೆಲ್ಲ ಮಾಧ್ಯಮದವರಿದ್ದಾಗ ನನ್ನನ್ನು ಪಾಪ ಕೆಲವು ಮಾಧ್ಯಮದವ್ರು ಕೇಳಿದ್ರು, ಏನು ಸರ್ ಇದಕ್ಕೆ ಅದು ಆ ವಿಷಯದಲ್ಲಿ ಆ ಥರ ಹೇಳಿದ ತಪ್ಪು, ಸಿನಿಮಾನದೇನೋ ಅವ್ನು ಗೊತ್ತಿದೆ, ಸಿನಿಮಾ ಬಂಡವಾಳ ಹಾಕಿರೋದು ಗೊತ್ತಾಗಿರುತ್ತೆ, ನಿರ್ಮಾಪಕ ಯಾರು ದುಡ್ಡು ತಂದವನೇನೋ ಗೊತ್ತಿರುತ್ತೆ, ಸುಮ್ಮನೆ ಯಾವುದೋ ನೀನು ಕೂತ್ಕೊಂಡು ಗಾಳಿ ಗುಂಡಾಡ್ಸೋದು ಬೇಡ ಅಂತ ಹೇಳಿದಾಗ ಆಮೇಲೆ ಕೆಲವು ಮಾಧ್ಯಮದವ್ರು ನನ್ನನ್ನು ಕೇಳಿದ್ರು, ಸರ್ ಇದ್ರ ಬಗ್ಗೆ ಸುದೀಪ್ ಅವ್ರ ಜೊತೆಲಿರ್ತ ಅವ್ರು ಹೇಳಬಾರ್ದ ಅಂತ ಕೇಳಿದ್ರು. ನಾನು ಹೇಳಿದೆ ಪಾಪ ಅವ್ರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ ಅವ್ರು ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ, ಅವ್ರು ಉಗಿತಾರೆ. ನಮಗೆ ಗೊತ್ತಿರೋ ಅವ್ರಿಗೆ ಈ ವಿಷಯ ಗೊತ್ತಿರಲ್ಲ, ಬಟ್ ಅವ್ರಿಗೆ ಗೊತ್ತಿದ್ರೆ ಈ ಥರದ ವಿಷಯದ ಹೇಳಲ್ಲ ಅಂತ. ಅದಕ್ಕೆ ಸುದೀಪ್ ವಿಷಯ ತಗೊಂಡು ನಾನು ಮಾತು ಹೇಳಿದೆ, ಸುದೀಪ್ ಅವ್ರಿಗೆ ಗೊತ್ತಿರಲ್ಲ ಅಂತ. ಅದನ್ನು ಸುದೀಪ್ ಅವ್ರಿಗೆ ನನ್ನನ್ನು ತಿಳಿಸಿಬಿಟ್ಟಿದ್ದೀರಾ ಅಂತ ಇವನು ನನ್ನನ್ನು ಏನಂದರೆ ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಅಂತ ಇವನು ಈ ರೀತಿ ನನ್ನನ್ನು ನಿನ್ನ ಬಿಡಲ್ಲ, ನನ್ನ ಜೀವನ ಇರೋ ಗಂಟ ಬಿಡಲ್ಲ ಅಂತೇನೋ ಅಂದಿದ್ದಾನೆ. ಪಾಪ ಇರಲಿ, ಅವನು ಅಂದಿದ್ದಾನೆ. ಅವನು ಬುದ್ಧಿವಂತ, ಬುದ್ಧಿಜೀವಿ, ನಾನು ವಿಜ್ಞಾನಿ, ಜ್ಞಾನಿ, ನಾನು ವಿದ್ಯಾವಂತ, ಹೋರಾಟಗಾರ ಇವೆಲ್ಲ ಮಾತಾಡ್ತಾನೆ. ಅವ್ನು ಮಾತಾಡೋ ಕಲ್ಚರ್ ಗೊತ್ತಿತ್ತು. ಅವನು ಏನು ನನ್ನ ಬಿಡಲ್ಲ, ನಾನು ಸ್ಮಗ್ಲರ್,